ಮಂತ್ರಾಲಯದ ಹತ್ತಿರ ಇರುವಂಥ ಮಾಧವಾರಂ ಕ್ಷೇತ್ರದಲ್ಲಿ ಇದ್ದ ಕಲ್ಲನ್ನು ತರಿಸಿ ಅದರಿಂದ ವೃಂದಾವನ ಮಾಡಿಸಿದರು. ಅಲ್ಲ, ಮತ್ತು ಒಂದು ವೃಂದಾವನ ಮೊದಲೇ ರೆಡಿ ಆಗಿದೆಯಲ್ಲ, ಅದನ್ನೇನು ಮಾಡಬೇಕು? ನನ್ನಿಂದ ಮುಂದೆ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಆ ವಾದೀಂದ್ರ ತೀರ್ಥರಿಗೆ ಈ ವೃಂದಾವನವನ್ನು ಮಾಡಿ. ಅಷ್ಟೇ ಅಲ್ಲ, ಆ ವೃಂದಾವನ ಎನ್ನುವುದು ನನ್ನ ಪಕ್ಕದಲ್ಲೇ ಇರಬೇಕು ಅಂದ್ರಂತೆ ರಾಯರು. ನನ್ನ ಪಕ್ಕದಲ್ಲೇ ಯಾಕಿರಬೇಕು ಅಂದರೆ ಬಹಳ ಜನರಿಗೆ ಗೊತ್ತಿಲ್ಲ. ನಾವು ಪ್ರದಕ್ಷಿಣೆ ಮಾಡುವಾಗ ರಾಯರಲ್ಲಿ ಮಂತ್ರಾಲಯದಲ್ಲಿ ರಾಯರ ಜೊತೆಗೇನೆ ವಾದೀಂದ್ರರಿಗೂ ಮಾಡ್ತೀವಿ. ನಾವು ಯಾಕೆ ಮಾಡ್ತೇವೆ ಅಂದರೆ ರಾಯರು ಹೇಳಿದ್ದಾರಂತೆ, ಯಾರ್ಯಾರು ರಾಯರ ಸೇವೆ ಅಂತ ಮಾಡಲಿಕ್ಕೆ ಹೋಗ್ತಾರೋ ಅವರೆಲ್ಲರ ಸೇವೆಯನ್ನು ಕೌಂಟ್ ಮಾಡ್ಕೊಳ್ಳೋದು, ಎಷ್ಟು ಪ್ರದಕ್ಷಿಣೆ ಮಾಡಿದರು, ಎಷ್ಟು ನಮಸ್ಕಾರ ಹಾಕಿದರು, ಇದನ್ನೆಲ್ಲ ನೋಡ್ಕೊಳ್ಳೋ ವ್ಯವಸ್ಥೆ ವಾದೀಂದ್ರ ತೀರ್ಥರದ್ದಂತೆ. ಅದನ್ನು ನೋಡ್ಕೊಳ್ತಾರಂತವ್ರು, ಯಾವಾಗಲೂ ನೋಡ್ತಿರ್ತಾರೆ. ಯಾರೋ ಒಬ್ಬರು ಸೇವೆ ಮಾಡಿದ್ರಂತೆ. ಹೀಗೆ ಅವರು ಸೇವೆಯನ್ನು ಮಾಡಿದಾಗ ಅವರು 11 ದಿವಸ ಸೇವೆ ಮಾಡಿದರು. ಅವ್ರು ಏನೋ ಅಂದುಕೊಂಡಿದ್ದರು ರಾಯರಲ್ಲಿ, ಅಂದ್ಕೊಂಡ್ರೆ ಅದು ಆಗಲೇ ಇಲ್ಲ, ಕೆಲಸವೇ ಕೂಡಲಿಲ್ಲ ಅಂತ.